ಡೆವಿಲ್ ಚಿತ್ರಕ್ಕೆ ಬರ್ತಾ ಇದೀನಿ. ತಾಕತ್ತಿದ್ರೆ ತಡೆದು ನನ್ನ ನಿಲ್ಸ್ರಿ. ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮ್ಗೆ ಡೆವಿಲ್ ಸಿನಿಮಾದ ಪ್ರಮೋಷನ್ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ ಗಳನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಕರ್ನಾಟಕ ರಾಜ್ಯಾದ್ಯಂತ ಈ ಸಿನಿಮಾದ ಪ್ರಮೋಷನ್ ಭರ್ಜರಿಯಾಗಿ ನಡೀತಾ ಇದೆ. ಅಭಿಮಾನಿಗಳು ಸ್ವಯಂ ಪ್ರೇರಿತವಾಗಿ ತನ್ನ ನೆಚ್ಚಿನ ನಟನ ಸಿನಿಮಾವನ್ನ ಅದ್ದೂರಿಯಾಗಿ ಪ್ರಮೋಷನ್ ಮಾಡ್ತಾ ಇದ್ದಾರೆ. ಇಂದಿನ ಎಪಿಸೋಡ್ ನಲ್ಲಿ ನಾವು ನಿಮ್ಗೆ ತುಮಕೂರಿನ ಶಿರದಲ್ಲಿ ದರ್ಶನ್ ಅವರ ಅಭಿಮಾನಿಗಳು ಯಾವ ಮಟ್ಟದಲ್ಲಿ ಪ್ರಚಾರವನ್ನ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಎಲ್ಲಾ ಕರ್ನಾಟಕದಾದ್ಯಂತ ಪೋಸ್ಟರ್ ಬಿಡುಗಡೆ ಮಾಡ್ತಾ ಇದ್ದಾರೆ. ಈ ಪೋಸ್ಟರ್ ಬಿಡುಗಡೆ ಮಾಡೋದಕ್ಕೇನೆ ನೀವೆಲ್ಲ ಸುಸ್ತಾಗ್ತೀರಾ. ಆ ರೀತಿ ಅದ್ದೂರಿಯಾಗಿ ಡಿ ಬಾಸ್ ನ ಒಂದು ಪೋಸ್ಟರ್ ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಎಸ್, ಶಿರದಲ್ಲಿ ಭರ್ಜರಿಯಾದಂತ ಪ್ರಚಾರಕ್ಕೆ ಈಗಾಗಲೇ ಚಾಲನೆ ಸಿಕ್ಕಿದೆ. ಈ ಸಿನಿಮಾದ ಪ್ರಮೋಷನ್ ಸ್ಟಿಕ್ಕರ್ ಅನ್ನ ಈಗಾಗಲೇ ಅನಾವರಣಗೊಳಿಸಿದ್ದಾರೆ. ಹಾಗೆ ಆಟೋಗಳಲ್ಲಿ, ವಾಹನಗಳಲ್ಲಿ, ಎಲ್ಲಾ ಕಡೆಗಳಲ್ಲಿ ಅಂಟಿಸಿ ಈ ಸಿನಿಮಾದ ಪ್ರಚಾರಕ್ಕೆ ಡಿ ಬಾಸ್ ಅಭಿಮಾನಿಗಳು ಮುಂದಾಗಿದ್ದಾರೆ. ಈಗಾಗಲೇ ಎಲ್ಲಾ ಕಡೆಗಳಲ್ಲೂ ಎಲ್ಲಿ ನೋಡಿದ್ರೂ ಕೂಡ ಶಿರಪಟ್ಟಣದಾದ್ಯಂತ ಡೆವಿಲ್ ಸಿನಿಮಾದ ಸ್ಟಿಕ್ಕರ್ಗಳು ರಾರಾಜಿಸ್ತಾ ಇದೆ. ಅದು ಯಾವ ರೀತಿ ಇತ್ತು, ಆಟೋ ಸ್ನೇಹಿತರು ಯಾವ ರೀತಿ ಈ ಸಿನಿಮಾದ ಪ್ರಚಾರವನ್ನ ಮಾಡಿದ್ರು ಒಮ್ಮೆ ನೋಡ್ಕೊಂಡ್ ಬರೋಣ. ಎಸ್, ಇದು ಆಟೋದ ಕಥೆಯಾದ್ರೆ ಇತ್ತೀಚೆಗೆ ದರ್ಶನ್ ಅವರ ಅಭಿಮಾನಿಗಳು ಶಿರದಲ್ಲಿ ಅಫಿಷಿಯಲ್ ಪ್ರಮೋಷನ್ಗೆ ಚಾಲನೆಯನ್ನ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಈ ಸಿನಿಮಾದ ಸ್ಟಿಕ್ಕರ್ ಅನ್ನ ಅವರು ಅನಾವರಣಗೊಳಿಸಿದ್ದಾರೆ. ಅದು ಯಾವ ರೀತಿ ಇತ್ತು ಗೊತ್ತಾ? ಈಗಾಗಲೇ ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ. ಇದು ಶಿರದಲ್ಲಿ ದರ್ಶನ್ ಅವರ ಅಭಿಮಾನಿಗಳು ಡೆವಿಲ್ ಸಿನಿಮಾದ ಅಫಿಷಿಯಲ್ ಪ್ರಮೋಷನ್ಗೆ ಚಾಲನೆ ಕೊಟ್ಟಿತ್ತು. ಜೊತೆಗೆ ಡೆವಿಲ್ ಸಿನಿಮಾದ ಪ್ರಚಾರದ ಸ್ಟಿಕ್ಕರ್ ಅನ್ನ ಅನಾವರಣಗೊಳಿಸಿತ್ತು. ಸಾರ್ಥಿ ಏನು ಅವ್ರಿಗೆ ಒಂದು ಕಂಬ್ಯಾಕ್ ತಂದ್ಕೊಟ್ಟಿತ್ತು, ಅದೇ ರೀತಿ ಡೆವಿಲ್ ಚಿತ್ರ ಯಶಸ್ವಿ ಆಗುತ್ತೆ. ನಾವು ಯಾವುದೇ ಕಾರಣಕ್ಕೂ ಇದನ್ನ ಸೋಲೋಪಕ್ಕೆ ಅಭಿಮಾನಿಗಳು ಬಿಡಲ್ಲ. ಅಂತ ಅಭಿಮಾನಿಗಳು ನಮ್ಮ ಡಿ ಬಾಸ್ ಅವರು ಹೊಂದಿರೋದು. ಇನ್ನು ದರ್ಶನ್ ಅವರ ಅಭಿಮಾನಿಗಳು ಪ್ರಚಾರದಲ್ಲಿ ಯಾವ ರೀತಿ ಪಾಲ್ಗೊಂಡ್ರು, ಯಾವ ರೀತಿ ಇತ್ತು, ಈಗ ನೀವು ನೋಡ್ತಾ ಇದ್ರಲ್ಲ ಈ ವಿಜುವಲ್. ಇದು ಡೆವಿಲ್ ಸಿನಿಮಾದ ಪ್ರಮೋಷನ್. ಯಾವುದೋ ಜಾತ್ರೆ ಅಲ್ಲ, ಯಾವುದೋ ಸಭೆ ಸಮಾರಂಭ ಅಲ್ಲ. ರಾಜಕೀಯದವರು ದುಡ್ಡು ಕೊಟ್ಟು ಯಾರನ್ನ ಕರೆಸಿಲ್ಲ. ಸ್ವಯಂ ಪ್ರೇರಿತವಾಗಿ ಬಂದಂತಹ ಡಿ ಸೈನ್ಯ ಇದು. ಅದೆಂತದ್ದೇ ಕೆಲಸ ಇದ್ರು ತನ್ನ ನೆಚ್ಚಿನ ನಟನ ಸಿನಿಮಾ ಬರ್ತಾ ಇದೆ, ತನ್ನ ನೆಚ್ಚಿನ ನಟನ ಸಿನಿಮಾದ ಪ್ರಮೋಷನ್ ಆಗ್ತಾ ಇದೆ, ನನಗೆಲ್ಲದಕ್ಕಿಂತ ಡೆವಿಲ್ ಸಿನಿಮಾನೇ ಮುಖ್ಯ ಅಂತ ನಡೆದಿರುವಂತಹ ದರ್ಶನ್ ಅವರ ಅಪ್ಪಟ ಅಭಿಮಾನಿಗಳಿವರು. ಈಗಾಗಲೇ ದೃಶ್ಯಾವಳಿ ನೋಡ್ತಾ ಇದ್ದೀರಾ. ರಾಜಕಾರಣಿಗಳು ತಲೆಗೆ 500 ಬಿರಿಯಾನಿ ಕ್ವಾರ್ಟರ್ ಕೊಟ್ಟರು ಕೂಡ ಈ ಮಟ್ಟದಲ್ಲಿ ಜನ ಸೇರಲ್ಲ. ಆದ್ರೆ ಇಲ್ಲಿ ನಿಯತ್ತಾಗಿ ಕಟ್ಟಿರುವಂತ ಸ್ವಂತ ಬ್ರ್ಯಾಂಡು ದರ್ಶನ್ ಅವರ ಅಭಿಮಾನಿಗಳು. ದರ್ಶನ್ ಅವರು ಕಟ್ಟಿದಂತ ಸಾಮ್ರಾಜ್ಯ ಇದು. ಶಿರದಲ್ಲಿ ಯಾವ ಮಟ್ಟಕ್ಕೆ ದರ್ಶನ್ ಅವರ ಹವಾ ಇದೆ ಅನ್ನೋದು ಈ ವಿಡಿಯೋದ ಮೂಲಕ ಗೊತ್ತಾಗುತ್ತೆ. ಅದೇ ನೀರಿ ನಮ್ಮ ಕನ್ನಡ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನವನ್ನ ಕಂಡು ದಾಖಲೆ ಮೇಲೆ ದಾಖಲೆ ಬರೆದು ಎಲ್ಲಾ ದಾಖಲೆಗಳನ್ನ ಪುಡಿಗಟ್ಟಿ ಹೊಸ ಇತಿಹಾಸವನ್ನ ಸೃಷ್ಟಿ ಮಾಡಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ. ನಮ್ಮ ಡೆವಿಲ್ ಚಿತ್ರ ಯಶಸ್ವಿ ಆಗ್ಬೇಕಂದ್ರೆ ನೀವೆಲ್ಲರೂ ಕೂಡ ಚಿತ್ರಮಂದಿರದಲ್ಲಿ ಬಂದು ಡಿಸೆಂಬರ್ 11ನೇ ತಾರೀಕು ನೋಡ್ಬೇಕು.